आपलं स्वागत. पाहूयात आजच्या ताज्या घडामोडी. आजच्या विद्यार्थ्यांना सर्व क्षेत्राचे ज्ञान असणे आवश्यक आहे. शालेय शिक्षण बरोबरच विद्यार्थ्यांना सामान्य ज्ञान, व्यवहार ज्ञान व इतर क्षेत्रातील ज्ञान असणे आवश्यक आहे. तसेच आजच्या विद्यार्थ्यांना कृषी क्षेत्राचे महत्त्व कळावे व शेतात पिकवल्या जाणाऱ्या पिकांचे, भाजीपाल्यांचे, कडधान्यांची माहिती असावी या हेतूने आपण विद्यासागर शिक्षण संस्थेच्या वतीने या ठिकाणी विद्यार्थी बाजार भरवला आहे. यासाठी विद्यार्थी व पालकांकडूनही उत्स्फूर्त प्रतिसाद मिळालेला आहे. या बाजारामुळे विद्यार्थी स्वतः भाजीपाला, कडधान्य विकत त्यांना व्यवहार ज्ञानही कळाले आहे. तसेच शेतीचे महत्त्व जाणून घेताना दिसत आहे. यासाठी आपण शिक्षण संस्थेच्या वतीने विविध उपक्रम हाती घेत असल्याचे मत शिक्षण संस्थेचे अध्यक्ष, जिल्हा पंचायत माजी सदस्य अण्णासाहेब हवले यांनी व्यक्त केले. आज विद्यासागर शिक्षण संस्थेच्या आवारात विद्यार्थी बाजार भरवण्यात आले होते. उपस्थितीत मान्यवरांच्या हस्ते फीत कापून शुभारंभ करण्यात आला, तर श्रीफळ संस्थेचे अध्यक्ष अण्णासाहेब हवले यांच्या हस्ते वाढवण्यात आले. 1ली ते 10वी पर्यंतच्या सर्वच विद्यार्थ्यांनी या बाजारात सहभागी होऊन आठवडी बाजारात मिळणारे सर्वच भाजीपाला, कडधान्य व इतर अन्य वस्तू विक्रीसाठी आणले होते. या बाजारासाठी पालकही भरभरून प्रतिसाद देत मुलांकडून अनेक वस्तू खरेदी केले. या प्रसंगी महिला बँकेच्या अध्यक्षा सौ सुनीता हवले, ऐश्वर्या हवले, सलोनी हवले, मलगोंडा म्हैसाळे, बाबासाहेब पाटील, बाळासाहेब बसवनावर, विद्याधर अमनावर, शिवाप्पा माळगे, रावसाहेब तेरदाळे, अशोक पाटील, अण्णासाहेब बारवाडे, भाऊसाहेब पाटील, राजू खिचडे, शिशिर सातपुते, बाळासाहेब कमते, पारिसा गोरवाडे, एस.ए. कोळी यांच्यासह विद्यार्थी व पालक उपस्थित होते. SB न्यूजसाठी बोरगावहून मुख्य संपादक शिवाजी भोरे. ಇವತ್ತು ನಮ್ಮ ಶಾಲೆಯಲ್ಲಿ ಸಂತೆ ಎಂಬ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಲಾಗಿದೆ. ನಮ್ಮ ಶಾಲೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಳ್ತಾರೆ. ಬೇರೆ ಶಾಲೆಯಲ್ಲಿ ಹಾಗೆ ಇಟ್ಟುಕೊಳ್ತಾರೆ ಅಂತ ಗೊತ್ತಿಲ್ಲ, ಆದರೆ ಪ್ರತಿಯೊಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಇಟ್ಟುಕೊಳ್ತಾರೆ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಇವತ್ತು ಸಂತೆಯನ್ನು ಇಟ್ಕೊಂಡಿದ್ದಾರೆ. ನಮ್ಮ ಊರಲ್ಲಿ ಹೇಗೆ ಸಂತೆ ತುಂಬುತ್ತದೆ ಅದೇ ರೀತಿ ನಮ್ಮ ಶಾಲೆಯಲ್ಲೂ ಕೂಡ ಇವತ್ತು ಸಂತೆ ತುಂಬಿದೆ. ಈ ಸಂತೆ ತುಂಬುವುದರಿಂದ ಮಕ್ಕಳಿಗೆ ಹೊರಗಿನ ಜ್ಞಾನವೂ ಕೂಡ ಸಿಗುತ್ತದೆ. ಈಗ ನಾವು ಶಾಲೆಯಲ್ಲಿ 4 ಗೋಡೆಯ ಮಧ್ಯೆ ಇದ್ದರೆ ನಮಗೆ ಹೊರಗಿನ ಜ್ಞಾನ ಹೇಗೆ ತಿಳಿಯುತ್ತದೆ? ಆದ್ದರಿಂದ ನಮ್ಮ ಶಾಲೆಯ ಶಿಕ್ಷಕರು ಹಾಗೂ ನಮ್ಮ ಸಂಸ್ಥೆಯವರು ಕೂಡಿ ಈ ಸಂತೆಯನ್ನ ಹಮ್ಮಿಕೊಂಡಿದ್ದಾರೆ. ಇದರಿಂದ ಸಂತೆಯಿಂದ ನಮಗೆ ಹೊರಗಿನ ಜ್ಞಾನ ಗೊತ್ತಾಗುತ್ತದೆ. ಅದೇ ರೀತಿ ನಾವು ಯಾವಾಗಲೂ ಯಾರ ಜೊತೆಯೂ ಕೂಡ ನಾವು ಸಂತೆಗೆ ಹೋದಾಗ ನಮಗೆ ಅಲ್ಲಿ ಕೇಳಿದಾಗ 1 ಕಿಲೋ 2 ಕಿಲೋ ಪಾವಶರ್ ಅರ್ಧ ಕಿಲೋ ಅಂತ ಹೇಳಿದಾಗ ನಮಗೆ ತಿಳಿಬೇಕಲ್ವಾ? ಅದಕ್ಕೆ ನಮಗೆ ಹೊರಗಿನ ಜ್ಞಾನ ಇರಬೇಕೆಂದು ನಮ್ಮ ಶಾಲೆಯ ಶಿಕ್ಷಕರು ಹಾಗೂ ನಮ್ಮ ಸಂಸ್ಥೆಯವರು ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಅದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಶಾಲೆಯಲ್ಲಿ ಇಟ್ಕೊಳ್ಳೋದ್ರಿಂದ ಮಕ್ಕಳಿಗೆ ಒಂಥರದ ವ್ಯವಹಾರ ಜ್ಞಾನ ಬರುತ್ತೆ. ಯಾವ ರೀತಿ ಕೊಂಡ್ಕೋಬೇಕು, ಯಾವ ರೀತಿ ವ್ಯವಹಾರ ಮಾಡಬೇಕು ಅನ್ನೋದೊಂದು ಹಣದ ಮಹತ್ವ ಕೂಡ ಮಕ್ಕಳಿಗೆ ಗೊತ್ತಾಗುತ್ತೆ. ಅದರಿಂದ ಬರೀ ಅಭ್ಯಾಸ ಪಾಠ ಇದರಲ್ಲದೆ ಸ್ಪೋರ್ಟ್ಸ್ ಪ್ಲಸ್ ಈ ಥರದಂಥ ಆ್ಯಕ್ಟಿವಿಟೀಸ್ಗಳನ್ನು ಎಲ್ಲ ಶಾಲೆಯವರು ಮಾಡ್ಕೋಬೇಕು. ಮತ್ತು ಇಲ್ಲಿ ಎಲ್ಲ ಟೀಚರ್ಸ್ ಎಲ್ಲ ಕೂಡಿ ಎಲ್ಲರೂ ಸೇರಿ ಇದೆಲ್ಲ ಎಫರ್ಟ್ಸ್ ತೊಗೊಂಡು ಮಾಡಿದ್ದಕ್ಕೆ ಅವ್ರಿಗೂ ಕೂಡ ಇದು ಒಂದು ಅವ್ರಿಗೂ ನಾನು ಹಾರೈಕೆಗಳನ್ನ ಹೇಳ್ತಾ, ಈ ಥರದ ಫಂಕ್ಷನ್ಸನ್ನು ನೀವು ಇಟ್ಕೊಂಡ್ರೆ ಮಕ್ಕಳಿಗೆ ಒಂಥರದ ಹೆಲ್ಪ್ ಆಗುತ್ತೆ, ಅವ್ರ ಫ್ಯೂಚರ್ ಕೂಡ ಒಂದು ಶೇಪ್ ಅಪ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ವಿದ್ಯಾಸಾಗರ್ ಶಿಕ್ಷಣ ಸಂಸ್ಥೆ ವತಿಯಿಂದ ಇವತ್ತು ಗ್ರಾಮೀಣ ಸಂತೆಯನ್ನು ಹಮ್ಮಿಕೊಂಡಿದ್ದಾರೆ. ಇದ್ರ ಉದ್ದೇಶ ಇಷ್ಟ, ಎಲ್ಲ ಸಣ್ಣ ಮಕ್ಕಳಿಗೆ 1ನೇ ತರಗತಿಯಿಂದ 10ನೇ ತರಗತಿ ತನಕ ಎಲ್ಲ ಮಕ್ಕಳ ಭಾಗವಹಿಸಿದರು. ಆ ಮಕ್ಕಳಿಗೆ ಒಂದು ವ್ಯವಹಾರ ಜ್ಞಾನ ಬರಬೇಕು. ಒಕ್ಕಲಿಗರೇನು ಬೆಳೆಸಿರ್ತಾರೋ ಬೆಳೆ ಯಾವ ರೀತಿ ಮಾರಾಟ ಆಗಬೇಕು, ರೈತರಿಗೆ ಯಾವ ರೀತಿ ನ್ಯಾಯ ಸಿಗಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಅವ್ರು ಇಲ್ಲಿಂದನೇ ಒಂದು ವ್ಯವಹಾರ ಜ್ಞಾನ ಬರಲಿ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಈ ಸಂತೆಯನ್ನು ದುಂಬಿಸಿದೆವು. ಅದರಲ್ಲಿ ಎಲ್ಲ ಮಕ್ಕಳು ಭಾಗಿಯಾಗಿದ್ದಾರೆ. ಅದು ನೋಡಿ ನಮ್ಗೆ ಖುಷಿ ಅನಿಸ್ತಿತ್ತು. ನಮ್ಮೆಲ್ಲ ಸಂಚಾಲಕ ಮಂಡಳಿಗಳು ಕೂಡ ಇದ್ದಾರೆ, ಮಕ್ಕಳು ಕೂಡ ಎಲ್ಲರೂ ಭಾಗಿಯಾಗಿದ್ದರು. ಪಾಲಕರು ಕೂಡ ಬಂದು ತಮ್ಮ ಮನೆಗೆ ಏನು ಬೇಕು ಅನ್ನೋದನ್ನು ಪರಿಚಯ ಮಾಡ್ತಾಯಿದ್ದಾರೆ. ನೋಡಿ ಖುಷಿ ಅನಿಸ್ತಾ ಇದೆ. ಇದೊಂದು ರೈತರಿಗೆ ಒಂದು ಪ್ರೋತ್ಸಾಹ ನೀಡುವಂಥ ಒಂದು ಇವತ್ತಿನ ಕಾರ್ಯಕ್ರಮ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ. ಇದರಿಂದ ಮಕ್ಕಳ ವ್ಯವಹಾರ ಉನ್ನತಿ ಆಗಬೇಕು, ಅವರ ಆರ್ಥಿಕ ಉನ್ನತಿ ಆಗಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಇವತ್ತು ಮಾಡಿದ್ದೀವಿ. ಅದು ಸಕ್ಸಸ್ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತೀನಿ. राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा.